ನೋಡಿ ಸ್ನೇಹಿತರೆ, ಇದು ಬೆಂಗಳೂರು ಹಾಸನ ಹೈವೇ ರೋಡು. ಇದು ಏನಪ್ಪ ಅಂದರೆ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ, ರೋಡು ಅಗಲ ಮಾಡ್ತಾಯಿದ್ದಾರೆ. ಅಗಲ ಮಾಡೋ ಇದರಲ್ಲಿ ಏನು ಅಂದರೆ ಇವ್ರದ್ದೇ ಆದಂಥ ಒಂದು ಬಣ್ಣನ ಹಾಕ್ಕೊಂಡಿದ್ದಾರೆ ಅವರು. ಎಲ್ಲೆಲ್ಲಿ ಏನೇನು ಹೆಂಗೆ ಇದನ್ನು ವಿಡ್ತು ವೈಡ್ ಮಾಡ್ಕೋಬೇಕು, ಆಲ್ಟ್ರೇಷನ್ ಮಾಡ್ಕೊಳ್ಳೋದನ್ನು ಏನು ಮಾಡಿದ್ದಾರೆ ಅಂದರೆ ಕೆಲವೊಂದು ಕಡೆ ಬ್ಲ್ಯಾಕು ವೈಟು ಬಣ್ಣ ಹಚ್ಕೊಂಡಿದ್ದಾರೆ. ಇನ್ನು ಕೆಲವು ಕಡೆ ಏನಾಗಿದೆ ಅಂತಂದರೆ ಈ ಬೇರೆ ರಾಜ್ಯದ ಹೊರ ರಾಜ್ಯದ ಇವ್ರಿಗೆ ಗುತ್ತಿಗೆ ಕೊಟ್ಬಿಟ್ಟು ಅವ್ರಿಗೆ ನಮ್ಮ ಫ್ಲ್ಯಾಗ್ದು ಏನು ಬಣ್ಣ ಇದೆ ಅದು ಗೊತ್ತಿಲ್ಲದೆ ಆಗಿದೆಯೋ ಗೊತ್ತಿದ್ದೋ ಆಗಿದೆಯೋ ಗೊತ್ತಿಲ್ಲ. ಈ ಕನ್ನಡ ಪರ ಹೋರಾಟಗಾರರು ಇದನ್ನೆಲ್ಲ ಸ್ವಲ್ಪ ಗಮನಿಸಬೇಕು. ಯಾಕೆಂದರೆ ಸಾವಿರಾರು ಜನ ಪಾದಯಾತ್ರಿಗಳು ಸಂಚರಿಸ್ತಾ ಇದ್ದಾರೆ. ಇಲ್ಲಿ ಧರ್ಮಸ್ಥಳ ಬೆಂಗಳೂರು ಅಂತ ಹೇಳಿ ಏನು ಬೆಂಗಳೂರಿಂದ ಧರ್ಮಸ್ಥಳ ಪಾದಯಾತ್ರೆ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಅವ್ರ ಗಮನಕ್ಕೆ ಬರ್ತಿದೆಯೋ ಬರ್ತಾ ಇಲ್ವೋ ಗೊತ್ತಿಲ್ಲ. ಏನಾಗಿದೆ ಅಂತಂದರೆ ಈಗ ಈ ಇನ್ನೊಂದು ತೋರಿಸ್ತೀನಿ ನೋಡಿ, ಅದನ್ನು ಗಮನಿಸಿ ನೋಡಿ. ಇದು ನಮ್ಮ ರಾಜ್ಯದ ಒಂದು ಏನು ಫ್ಲ್ಯಾಗ್ ಇಟ್ಟಿದ್ದೀವಿ ನಾವು, ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಫ್ಲ್ಯಾಗು, ಆ ಫ್ಲ್ಯಾಗಿನ ಬಣ್ಣ ಹಚ್ಚಿದ್ದಾರೆ. ಏನಾಗಿದೆ ಅಂದರೆ ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತಾದಿಗಳು ಪಾದಯಾತ್ರೆ ಬರ್ತಿದ್ದಾರೆ. ಎಲ್ಲೆಲ್ಲಿಂದನೋ ಬರ್ತಿದ್ದಾರೆ, ಅದೇ ರೋಡಲ್ಲೇ ನಡೀತಿದ್ದಾರೆ. ಏನಾಗ್ತಾಯಿದೆ ಅಂದರೆ ಇದು ನಾವು ಗಮನಿಸಿ ಏನಾಗಿದೆ ಇದನ್ನು ನಾವು ಒಂಚೂರು ಅವೇರ್ನೆಸ್ ಮಾಡಬೇಕು. ಅಂದರೆ ಗೊತ್ತಿದ್ದು ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ಹೊರ ರಾಜ್ಯದವ್ರಿಗೆ ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ ರೋಡು ವಿಸ್ತೀರ್ಣ ಮಾಡೋದಕ್ಕೆ. ಇದು ಸಮಸ್ಯೆ ಏನಾಗಿದೆ ಅಂದರೆ ಆ ನಮ್ಮ ರಾಜ್ಯದ ಬಾವುಟ ಏನಿದೆ ಆ ಬಾವುಟದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ಯಾರಿಗೂ ಗಮನ ಇಲ್ಲ. ಹಂಗಾಗಿ ನಾವು ಇದನ್ನು ಖಂಡಿಸಬೇಕು.